ನಮ್ಮೆಲ್ಲರಿಗೂ ಗೊತ್ತಿದೆ. ಇವತ್ತಿನ ವಿಷಯದಲ್ಲಿ ನಾವು ಆಭಾಮಂಡಲ ಅಥವಾ ನಮ್ಮ ಆರ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ನಮ್ಗೆ ಧ್ಯಾನವನ್ನ ಮಾಡಿದಾಗ, ನಮ್ಮ ಆಹಾರ ಪದ್ಧತಿಗಳನ್ನ ನಾವು ಬದಲಾಯಿಸ್ಕೊಂಡಾಗ, ನಾವು ನಮ್ಮ ಗಮನವನ್ನು ಎಲ್ಲವನ್ನು ಕೂಡ ನಾವು ಶಾಂತಿ ಸ್ಥಿತಿಗೆ ನಾವು ಬಂದಾಗ ಆಟೋಮ್ಯಾಟಿಕಲಿ ಏನಾಗುತ್ತೆ ಅಂತ ಹೇಳ್ತೀವಿ ಅಂತ ಹೇಳಿದ್ರೆ, ನಮ್ಮ ಆಭಾಮಂಡಲ ದೊಡ್ಡದಾಗ್ತಾ ಬರುತ್ತೆ, ಸ್ಪ್ರೆಡ್ ಆಗ್ತಾ ಬರ್ತಾ ಇರುತ್ತೆ. ಆಭಾಮಂಡಲವನ್ನ ನಾವು ಹೇಗೆ ಚೆಕ್ ಮಾಡ್ಕೊಳ್ಳೋದು? ಅದಕ್ಕೆಲ್ಲ ಫಾರಿನ್ ಅಲ್ಲೆಲ್ಲ ಕೂಡ ಏನ್ ಗೊತ್ತಾ ಇದೆ, ಸ್ಕ್ಯಾನಿಂಗ್ ಮಿಷಿನ್ಸ್ ಗಳು ಕೂಡ ಇದೆ. ಆಭಾಮಂಡಲವನ್ನ ನಾವು ಆರವನ್ನ ಚೆಕ್ ಮಾಡೋದಕ್ಕೆ ನ್ಯಾಚುರಲ್ ಆಗಿ ನಮಗೆ ನಾವೇ ಹೇಗೆ ತಿಳ್ಕೊಕೊಳ್ಳೋದು ಅಂತ ಹೇಳಿದ್ರೆ, ನಮ್ಮ ಆಭಾಮಂಡಲವನ್ನ ನಮ್ಮ ಬೆರಳಿರುತ್ತಲ್ಲ, ನಮ್ಮ ಬೆರಳ ತುದಿಯನ್ನ, ಯಾವುದಾದ್ರೂ ಬೆರಳನ್ನ, ಹೆಬ್ಬೆರಳನ್ನ ನಾವು ತುದಿಯನ್ನ ಈ ತರ ಇಟ್ಕೊಂಡು ನಾವು ಅದನ್ನ ತುದಿಯನ್ನ ನಾವು ಗಮನಿಸ್ಬೇಕು. ಆ ತುದಿಯನ್ನ ಟಿಪ್ ಆಫ್ ದ ತಮ್ ಅಂತ ಹೇಳ್ತೀವಿ. ಟಿಪ್ ಆಫ್ ದ ತಮ್ಮ ತುದಿಯನ್ನ ನಾವು ಗಮನಿಸಿದಾಗ ನಮ್ಗೆ ಅಲ್ಲಿ ನಮ್ದು ಆರ ಎಷ್ಟಿದೆ ಅಂತ ಹೇಳಿ ಗೊತ್ತಾಗುತ್ತೆ. ಇದು ಒಂದು ಮೆಥಡ್ ಅಲ್ಲಿ ನಮ್ಮ ಆರವನ್ನ ನಾವೇ ಚೆಕ್ ಮಾಡುವಂತದ್ದು. ಈ ತರ ನಾವು ನಮ್ಮ ತುದಿ ಬೆರಳನ್ನ ಒಂದ್ಸಲ ನೀವೆಲ್ಲರೂ ಕೂಡ ಚೆಕ್ ಮಾಡಿ. ಟಿಪ್ ಆಫ್ ದ ತಮ್, ತುದಿ ಭಾಗದಲ್ಲಿ ನಾವು ನೋಡಿದಾಗ ನಮ್ಮ ಆರ ಎಷ್ಟಿದೆ, ಒಂದು ಬಿಳಿಯದಾದಂತ ಒಂದು ಚೆಕ್ ಮಾಡ್ಕೊಳ್ತಾ ಇದ್ದೀರಾ? ಅದು ನಾವು ಆಭಾಮಂಡಲವನ್ನ ನೋಡುವಂತ ರೀತಿ. ಇನ್ನೊಂದು ಯಾವ ರೀತಿ ಮೆಥಡ್ಸ್ ಅಲ್ಲಿ ನಾವು ನೋಡ್ತೀವಿ ಅಂತ ಹೇಳಿದ್ರೆ, ನಮ್ಮ 5 ಬೆರಳುಗಳಿರುತ್ತಲ್ಲ, ಈ ಬೆರಳುಗಳ ತುದಿ ಇಲ್ಲಿ ಮಧ್ಯದಲ್ಲಿ ಹೋಲ್ಸ್ ಇದೆಯಲ್ಲ, ಆ ಮಧ್ಯದ ಹೋಲನ್ನ ನಾವು ಗಮನವಿಟ್ಟು ನೋಡ್ಬೇಕಷ್ಟೇ. ಕೇಳಿಸ್ತಾ ಇದೆ ಅಲ್ವಾ? ಅರ್ಥ ಆಗ್ತಿದೆ ಅಂತ ಅನ್ಕೊಳ್ತೇನೆ ನಾನು. ನಮ್ಮ ಈ ತುದಿಯನ್ನ ಇಲ್ಲಿ ಬರುತ್ತಲ್ಲ ನೋಡಿ, ಈ ಭಾಗದಲ್ಲಿ ಈ ಯಾವುದಾದ್ರೂ ಪ್ಲೇಸ್ ಅಲ್ಲಿ ಒಂದೇ ಕಡೆ ನಾವು ದೃಷ್ಟಿಯನ್ನ ಇಟ್ಟು ಜಸ್ಟ್ ನಾವು ಗಮನಿಸ್ಬೇಕಷ್ಟೇ ತುದಿ ಭಾಗವನ್ನ. ತುದಿ ಭಾಗವನ್ನ ನಾವು ಅದನ್ನ ಗಮನಿಸ್ತಾ ಬಂದಾಗ ನಮ್ಗೆ ಅದು ಅರ್ಥ ಆಗುತ್ತೆ, ನಮ್ಮಲ್ಲಿ ಎಷ್ಟು ಆರ ಇದೆ ಅಂತ ಹೇಳಿ. ಇನ್ನೊಂದು ಮೆಥಡ್ ಏನು ಅಂತ ಹೇಳ್ತು ಅಂತಿದ್ರೆ, 3ನೇ ಮೆಥಡ್ ಯಾವುದು ಅಂತಿದ್ರೆ, ಕನ್ನಡಿಯ ಮುಂದೆ ನಿಂತ್ಕೊಂಡು ನಾವು ಜಸ್ಟ್ ಆ ಕನ್ನಡಿಯಲ್ಲಿರುವ ಪ್ರತಿ ಬಿಂಬದಲ್ಲಿ ಟಿಪ್ ಆಫ್ ದ ಕರೆಕ್ಟ್ ಆಗಿ ಒಂದು ಭಾಗದಲ್ಲಿ ನಾವು ಜಸ್ಟ್ ಅದನ್ನ ಗಮನಿಸ್ತಾ ಬಂತು ಅಂತ ಹೇಳಿದ್ರೆ, ಡೀಪ್ ಆಗಿ ಅದನ್ನ ನೋಡ್ತಾ ಬಂತು ಅಂತ ಹೇಳಿದ್ರೆ, ಆಭಾಮಂಡಲ ಎಷ್ಟಿದೆ ಅಂತ ಹೇಳಿದ್ರೆ ಗೊತ್ತಾಗುತ್ತೆ. ಈ ತರ ನಾವು ಏನ್ ಮಾಡ್ಬೋದು, ನಮ್ಮ ಆಭಾಮಂಡಲ ಎಷ್ಟು ದೊಡ್ಡದಾಗ್ತಾ ಇದೆ, ಯಾವ ರೀತಿ ಇನ್ಕ್ರೀಸ್ ಆಗ್ತಾ ಇದೆ, ಅದು ಹೇಗಿದೆ ಅಂತೇಳಿ ನಾವು ಅದನ್ನ ಗಮನಿಸ್ಕೊಳ್ಬಹುದು. ಮತ್ತೆ ಆರವನ್ನ ಸ್ಟ್ರಾಂಗ್ ಮಾಡ್ಕೊಳ್ಳೋದಿಕ್ಕೆ ಹೇಗ್ ಮಾಡ್ಬೇಕು? ನಾವು ಯಾವಾಗ್ಲೂ ಕೂಡ ನಾವು ಪಾಸಿಟಿವ್ ಥಿಂಕಿಂಗ್ ಗಳನ್ನ ಮಾಡ್ಬೇಕಾಗತ್ತೆ. ಅದಕ್ಕೋಸ್ಕರನೇ ಹಿಂದಿನ ಕಾಲದಲ್ಲಿ ಏನ್ ಮಾಡ್ತಾ ಇದ್ರು, ಸತ್ಸಂಗಗಳು, ಭಜನೆಗಳು, ದೇವಸ್ಥಾನಗಳಿಗೆಲ್ಲ ಹೋಗಿ ಎಲ್ಲಾ ಜನರು ಒಟ್ಟಿಗೆ ಸೇರ್ಕೊಳ್ತಾ ಇದ್ರು. ಒಟ್ಟಿಗೆ ಸೇರಿ ಒಂದೇ ಮನಸ್ಸಿನಿಂದ, ಶಾಂತಿಯಿಂದ, ಆನಂದದಿಂದ ಅವರು ಭಜನೆಯನ್ನ ಮಾಡ್ತಾ ಇದ್ರು, ಸತ್ಸಂಗಗಳಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರು. ಮಾಡಿದಾಗ ಏನಾಗುತ್ತೆ, ಆಟೋಮ್ಯಾಟಿಕಲಿ ನಮ್ಮ ಆಭಾಮಂಡಲ ದೊಡ್ಡದಾಗ್ತಾ ಬರುತ್ತೆ. ಎಲ್ಲರಲ್ಲೂ ಕೂಡ ಆಭಾಮಂಡಲ ಒಬ್ರಿಂದ ಏನಾಗ್ತಾ ಇರುತ್ತೆ, ಸ್ಪ್ರೆಡ್ ಆಗ್ತಾ ಇರುತ್ತೆ. ಅದಕ್ಕೆ ನಾವು ಹೇಳೋದು, ಯಾವಾಗ್ಲೂ ಕೂಡ ನಾವು ನಮ್ಮ ಥಾಟ್ಸ್ ಗೆ ಮ್ಯಾಚ್ ಆಗುವಂತವರು ಅಥವಾ ನಮ್ಮ ವಿಷನ್ಗೆ ಮ್ಯಾಚ್ ಆಗುವಂತವರು ಅಂತ ನಮ್ಮ ಸಂಘನೂ ಕೂಡ ಕೈಸಾ ರಂಗ್ ವೈಸಾ ಸಂಘ್ ಅಂತ ಹೇಳ್ತಾರೆ. ಸಂಘದಂತೆ ಸಹವಾಸ ಅಂತ ಹೇಳ್ತಾರೆ, ಕೇಳಿರ್ತೀರ ನೀವು? ಸಂಘದಂತೆ ಸಹವಾಸ, ಹೌದಲ್ವಾ? ಸೊ ಯಾಕೆ ಅದು ಹೇಗೆ ಅಂತ ಹೇಳ್ತೀವಿ ಅಂತ ಹೇಳಿದ್ರೆ,
ನಾವು ನಮ್ಮ ಜೊತೆನಲ್ಲಿ ನಾವು ಯಾವ ಗುಂಪಿನಲ್ಲಿ ಇರ್ತೀವಿ, ಅವರ ಆಲೋಚನೆಗಳು ಏನಿರುತ್ತೆ, ನೀವು ಗಮನಿಸಿರ್ಬೋದು. ನೀವು ತುಂಬಾ ರ್ಯಾಂಕ್ ಬರ್ತಿರುವಂತರು, ಓದ್ತಿರುವಂತ ಸ್ಟೂಡೆಂಟ್ಸ್ ಗಳು ಏನ್ ಮಾಡ್ತಾರೆ, ಅವ್ರದೇ ಆದಂತ ಒಂದು ಗುಂಪು ಮಾಡ್ಕೊಂಡಿರ್ತಾರೆ, ಹೌದಲ್ವಾ? ತುಂಬಾ ಈಗ ಆಟ ಆಡುವಂತವರು, ತುಂಬಾ ಮಾತಾಡುವಂತವರು, ಅವ್ರವ್ರ ಮೈಂಡ್ ಸೆಟ್ ಗೆ ಬೇಕಾದಂತ ಏನ್ ಮಾಡ್ತಾರೆ, ಅವ್ರದೇ ಆದಂತ ಒಂದು ಗ್ರೂಪ್ ಅನ್ನ ಮಾಡ್ಕೊಳ್ತಾರೆ. ಅವಾಗ ಏನಾಗುತ್ತೆ, ಆ ಎನರ್ಜಿಗಳು, ನಾವು ಯಾರ ಜೊತೆ ಇರ್ತೀವಿ, ನಾವು ಆಫೀಸಲ್ಲಿ ಆಗಿರ್ಬಹುದು, ನಮ್ಮ ಫ್ರೆಂಡ್ಸ್ ಗ್ರೂಪ್ ಆಗಿರ್ಬಹುದು, ನಾವು ನಾವು ಹೆಚ್ಚಿನ ಸಮಯವನ್ನ ನಾವು ಯಾರ ಜೊತೆ ಕಳೀತಾ ಇದ್ದೀವಿ, ಯಾರ ಜೊತೆನಲ್ಲಿ ಇದ್ದೀವಿ ಅಂತ ಹೇಳಿದಾಗ ನಮ್ಗೆ ಗೊತ್ತಾಗ್ಬಿಡುತ್ತೆ. ಈಗ ಬಿಸ್ನೆಸ್ ಮಾಡುವಂತ ಮೈಂಡ್ ಸೆಟ್ ಇರುವಂತವರು ಯಾರ ಜೊತೆ ಸೇರ್ಕೊಳ್ತಾರೆ, ಯಾರ ಜೊತೆ ಮಾತಾಡಕ್ ಇಷ್ಟಪಡ್ತಾರೆ ಅವರು, ಆ ಮೈಂಡ್ ಸೆಟ್ ಇರುವಂತ, ಆ ಬಿಸ್ನೆಸ್ ಮೈಂಡ್ ಸೆಟ್ ಇರುವಂತವ್ರು, ಬಿಸ್ನೆಸ್ ಬಗ್ಗೆ ಯೋಚನೆ ಮಾಡುವಂತವ್ರು, ಅಚೀವ್ ಮಾಡಿರುವಂತವ್ರು, ಅವ್ರ ಜೊತೆಗೆ ಹೆಚ್ಚು ಟೈಮ್ ಅನ್ನ ಸ್ಪೆಂಡ್ ಮಾಡ್ತಾರೆ. ಅವ್ರ ಜೊತೆಗೆ ನಾವು ಇರಬೇಕು. ಆವಾಗ ಏನಾಗುತ್ತೆ ನಮ್ಮದು ಅಂತ ಹೇಳಿದ್ರೆ, ನಮ್ಮ ಥಾಟ್ಸ್ ಪ್ರೋಸೆಸ್ ಗಳು ಕೂಡ ಚೇಂಜ್ ಆಗುತ್ತೆ. ನಮ್ಮ ಎನರ್ಜಿಸ್ ಕೂಡ ಏನಾಗುತ್ತೆ, ಚೇಂಜಸ್ ಆಗುತ್ತೆ. ಆಟೋಮ್ಯಾಟಿಕಲಿ ನಮ್ಮ ಆರ ಲೆವೆಲ್ ಇನ್ಕ್ರೀಸ್ ಆಗುತ್ತೆ. ಸೊ ನಾವು ಒಬ್ಬರ ಜೊತೆ ನಾವು ಫ್ರೆಂಡ್ ಮಾಡ್ಕೊಳ್ತಾ ಇದ್ದೀವಿ, ಯಾವ ಗ್ರೂಪ್ ನಲ್ಲಿ ನಾವ್ ಇದೀವಿ ಅಂತ ಹೇಳಿದ್ರೆ ನಾವು ತುಂಬಾ ಎಚ್ಚರಿಕೆಯಿಂದ ನಾವು ಸೆಲೆಕ್ಟ್ ಮಾಡ್ಕೋಬೇಕು. ನಾವು ಎಲ್ಲಿ ಇರ್ತೀವಿ, ನಾವು ಯಾವ ಸರೌಂಡಿಂಗ್ಸ್ ಗಳ ನಡುವೆ ನಾವಿದ್ದೀವಿ, ಅದಕ್ಕೆ ಹೇಳೋದು ಸಂಘದಂತೆ ಸಹವಾಸ. ಕೈಸಾ ರಂಗ್ ವೈಸಾ ಸಂಘ ಅಂತ ಹೇಳ್ತಾರೆ. ನಾವು ಯಾವ ತರ ಸಂಘಗಳನ್ನ ಮಾಡ್ಕೊಳ್ತೀವೋ ಆ ಸಂಘದಂತೆ ಬಣ್ಣ. ನಾವೇನ್ ಮಾಡ್ತೀವಿ, ಆ ಗ್ರೂಪ್ ಅಲ್ಲಿ ಇದ್ದಾಗ ನಾವೇನ್ ಮಾತಾಡ್ತೀವಿ, ನಮ್ಮ ಆಲೋಚನೆಗಳು ಏನ್ ಬರುತ್ತೆ, ಏನ್ ಡಿಸ್ಕಸ್ ಮಾಡ್ತೀವಿ, ಏನ್ ಪ್ರೋಗ್ರೆಸ್ ಆಗುತ್ತೆ, ಅದೆಲ್ಲವೂ ಕೂಡ ನಮ್ಮ ಆಲೋಚನೆಗಳ ಮೇಲೆ, ನಮ್ಮ ಮೈಂಡ್ ಸೆಟ್ ಗಳ ಮೇಲೆ ಪ್ರಭಾವ ಬೀರುತ್ತೆ. ಸೊ ಹಾಗಾಗಿ ನಮ್ಮ ಸುತ್ತ ಇರುವಂತಹ ಒಂದು ಸರ್ಕಲ್ ಅನ್ನ ನಾವು ತುಂಬಾ ಕೇರ್ಫುಲ್ ಆಗಿ, ತುಂಬಾ ನಾವು ಎಚ್ಚರಿಕೆಯಿಂದ ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಹೆಚ್ಚಿನ ಸಮಯವನ್ನು ನಾವು ಫ್ರೆಂಡ್ಸ್ ಗಳ ಜೊತೆ ಕಳೀತಾ ಇರ್ತೀವಿ, ಮನೆ ಬಿಟ್ರೆ, ಆಫೀಸ್ ಬಿಟ್ರೆ ಫ್ರೆಂಡ್ಸ್ ಜೊತೆ ನಾವು ಕಳಿತೀವಿ. ಅದಕ್ಕೆ ಹೇಳೋದು, ಅದಕ್ಕೆ ನೀವು ನೋಡಿರ್ಬೇಕು, ನೀವು ಕೆಲವರೆಲ್ಲ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಸಾಧುಗಳು, ಸಂತರು, ಗುರುಗಳು, ತುಂಬಾ ಜನ ತುಂಬಾ ಹೊರಗಡೆ ಯಾವತ್ತೂ ಎಲ್ಲಾರ ಜೊತೆಗೂ ಅವರು ಟೈಮ್ ನ ಸ್ಪೆಂಡ್ ಮಾಡಲ್ಲ. ಎಷ್ಟು ಬೇಕೋ ಅಷ್ಟು ಮಾತಾಡ್ತಾರೆ, ಅವ್ರದೇ ಆದಂತ ಒಂದು ಸರ್ಕಲ್ ಅಲ್ಲಿ ಅವರು ಇರ್ತಾರೆ. ಯಾಕೆ ಅಂತ ಹೇಳಿದ್ರೆ ಅವರ ಎನರ್ಜಿಸ್ ಏನಾಗುತ್ತೆ, ಡಿಸ್ಟರ್ಬೆನ್ಸ್ ಆಗ್ಬಾರ್ದು, ಅದು ಪ್ರೊಟೆಕ್ಷನ್ ಮಾಡ್ಕೋಬೇಕು. ಆ ಎನರ್ಜಿ ನಮ್ಮನ್ನ ಕಾಪಾಡ್ಕೊಳ್ತಾ ಬರುತ್ತೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಗಳು ಹೇಳು ಅಂತ ಹೇಳಿ ಯಾವ ತರ ಹೇಳ್ಬೋದು ಅಂತ ಹೇಳಿದ್ರೆ, ಸಾಧಾರಣ ವ್ಯಕ್ತಿಗಳಲ್ಲಿ ಸಾಧಾರಣ ವ್ಯಕ್ತಿಗಳಲ್ಲಿ ಆರ ಎಷ್ಟಿರುತ್ತೆ ಅಂತ ಹೇಳ್ತೀವಿ ಅಂತ ಹೇಳಿದ್ರೆ, ನಾವು ಅದು ಮಿನಿಮಮ್ 10 ಫೀಟ್ ಅಷ್ಟು ಮಾತ್ರ ಇರುತ್ತೆ ಅವರು, ಅದಕ್ಕಿಂತನೂ ಕೂಡ ಕಡಿಮೆ ಇರುತ್ತೆ. ಸ್ವಲ್ಪ ನಾವು ಧ್ಯಾನ ಮಾಡ್ತೀವಿ, ಸ್ವಲ್ಪ ಬುದ್ಧಿವಂತ ವ್ಯಕ್ತಿ ಇರ್ತಾರೆ, ಅವ್ರಿಗೆ ಥಿಂಕ್ ಮಾಡುವಂತ ಕೆಪಾಸಿಟಿ ಇದೆ, ಅವ್ರು ಅರ್ಥ ಮಾಡ್ಕೊಳ್ಳುವಂತ ವ್ಯಕ್ತಿಗಳಿದ್ದಾರೆ ಅಂತ ಹೇಳಿದ್ರೆ 15 ರಿಂದ 30 ಫೀಟ್ ದೂರ ಮಾತ್ರ ಇರುತ್ತೆ ಅವರ ಆಭಾಮಂಡಲ, ಅವರ ಪ್ರಭಾವ. ಸೊ ಕೆಲವರು ಧ್ಯಾನ ಮಾಡ್ತಾರೆ, ಸ್ವಲ್ಪ ಮೆಡಿಟೇಷನ್ ಅನ್ನ ಮಾಡಿ, ಯೋಗವನ್ನ ಮಾಡ್ತಾರೆ, ಅಥವಾ ಧ್ಯಾನವನ್ನ ಮಾಡ್ತಾರೆ ಅಂತ ಹೇಳಿದ್ರೆ ಅವರ ಒಂದು ಆರ 50 ರಿಂದ 100 ಮೀಟರ್ ತನಕ ಇರುತ್ತೆ ಅವರು. ಅದೇ ಮಹಾನ್ ವ್ಯಕ್ತಿಗಳು, ಸಂತರು, ಗುರುಗಳು, ಲೈಕ್ ಬುದ್ಧ, ಮಹಾನ್ ಬುದ್ಧ, ಮಹಾವೀರರು, ರಮಣ ಮಹರ್ಷಿಗಳು, ಸ್ವಾಮಿ ವಿವೇಕಾನಂದರು, ಈ ತರ ದೊಡ್ಡಂತಹ ಅಂದ್ರೆ ಧ್ಯಾನದನ್ನೇ ಮಾಡಿದಂತ ವ್ಯಕ್ತಿಗಳದ್ದು ಎಷ್ಟು ಇರುತ್ತೆ ಅಂದ್ರೆ ಸುಮಾರು ಮೋರ್ ದನ್ 50 ಕಿಲೋಮೀಟರ್ ಗಿಂತನೂ ಕೂಡ ಅವರು ಆರ ಅಷ್ಟು ದೊಡ್ಡದಾಗಿ ಸ್ಪ್ರೆಡ್ ಆಗ್ತಾ ಇರುತ್ತೆ.
ಆಟೋಮ್ಯಾಟಿಕಲಿ ನಮ್ಮ ಆರ ಲೆವೆಲ್ ಇನ್ಕ್ರೀಸ್ ಆಗ್ತಾ ಇದ್ದಂಗೆ ನಮ್ಮಲ್ಲಿ ಒಂದು ಅಟ್ರಾಕ್ಷನ್, ನೀವು ನೋಡಿರ್ಬಹುದು, ಕೆಲವು ಎಲ್ಲಾದ್ರೂ ಒಂದು ಮದ್ವೆಗೆ ಹೋದಾಗ, ಪಾರ್ಟಿಯಲ್ಲಿ ಹೋದಾಗ ನೀವು ಗಮನಿಸಿರ್ಬಹುದು. ನೀವು ಕೆಲವು ವ್ಯಕ್ತಿಗಳ ಹತ್ರ ಆಟೋಮ್ಯಾಟಿಕಲಿ ನಾವು ಕನೆಕ್ಟ್ ಆಗ್ಬಿಡ್ತೀವಿ. ಅವ್ರ ಪರಿಚಯ ಇಲ್ಲ ಅಂತ ಹೇಳಿದ್ರು ನಮ್ಗೆ, ಅಥವಾ ಪರಿಚಯನೇ ಇರ್ತಾರೆ ಅಂತ ಹೇಳಿದ್ರು ಕೂಡ ಸಮ್ ಟೈಮ್ ನಾವ್ ಅವ್ರ ಜೊತೆ ಕೂತ್ಕೊಳ್ಳೋಕ್ ನಮ್ ಮನ್ಸು ಒಪ್ಪಲ್ಲ, ಅವ್ರ ಜೊತೆ ಮಾತಾಡಕ್ಕೂ ನಮ್ಗೆ ಇಷ್ಟ ಪಡಲ್ಲ. ಸೊ ಯಾಕೆ ಅಂತ ಹೇಳಿದ್ರೆ ಒಂದು ಎನರ್ಜಿ, ಆಭಾ ಮಂಡಲ ನಮ್ಗೆ ಮ್ಯಾಚ್ ಆಗಲ್ಲ. ಆಟೋಮ್ಯಾಟಿಕಲಿ ನಾವೇ ಏನ್ ಮಾಡ್ತೀವಿ, ಅಲ್ಲಿಂದ ಎದ್ದು ಬೇರೆ ಕಡೆ ಹೋಗೋದು, ಬೇರೆ ಜೊತೆ ಮಾತಾಡೋದು, ಬೇರೆ ಜೊತೆ ಕನೆಕ್ಟಿವಿಟಿ ಮಾಡ್ಕೊಳ್ತೀವಿ. ಯಾಕೆ ಅಂತ ಹೇಳಿದ್ರೆ ಆ ಒಂದು ಆರ ಲೆವೆಲ್ ಅವ್ರಿಗೂ ನಮ್ಗೂ ಕೂಡ ಏನಾಗಲ್ಲ, ಮ್ಯಾಚ್ ಆಗ್ತಾ ಇರಲ್ಲ. ಸೊ ಆಟೋಮ್ಯಾಟಿಕಲಿ ನಾವ್ ಏನ್ ಮಾಡ್ತೀವಿ, ನಾವು ಚೇಂಜ್ ಮಾಡ್ಕೋಬೇಕು. ಈ ಆರ ದೊಡ್ಡದಾಗ್ತಾ ಆಗ್ತಾ ಆಗ್ತಾ ಏನಾಗುತ್ತೆ, ನಮ್ಗೆ ನಮ್ಮಲ್ಲಿ ಒಂದು ಮ್ಯಾಗ್ನೆಟಿಕ್ ಪವರ್ ಅಂತ ಹೇಳಿ ನಾವು ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಒಂದು ನಮಗೆ ಸಹಾಯ ಮಾಡುವಂತಹ, ಸಪೋರ್ಟ್ ಮಾಡುವಂತಹ, ನಮ್ ಜೊತೆ ಕೋಆರ್ಡಿನೇಷನ್ ಆಗಿ ವರ್ಕ್ ಮಾಡುವಂತಹ ವ್ಯಕ್ತಿಗಳು ಆಟೋಮ್ಯಾಟಿಕಲಿ ನಮ್ಗೆ ಕನೆಕ್ಟ್ ಆಗ್ತಾರೆ. ಹಾಗಾಗಿ ನಮ್ಗೆ ಏನಾಗುತ್ತೆ, ಧ್ಯಾನ ಅನ್ನೋದು ತುಂಬಾ 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 ನಮ್ಗೆ ಇಂಪಾರ್ಟೆನ್ಸ್ ಆಗುತ್ತೆ. ಈ ಧ್ಯಾನವನ್ನ ಮಾಡ್ತಾ ಮಾಡ್ತಾ ಚಕ್ರಗಳ ಆಕ್ಟಿವೇಶನ್ ಆಗ್ತಾ ಆಗ್ತಾ ನಾವು ಸಮಾಧಿಯ ಸ್ಥಿತಿಯನ್ನ ನಾವು ತಲುಪ್ತೇವೆ. ಸಮಾಧಿಯ ಸ್ಥಿತಿ ಅಂತ ಹೇಳಿದ್ರೆ ಯಾವ್ದು ಇನ್ಫ್ಲುಯೆನ್ಸ್ ಏನಿರಲ್ಲ, ಜಸ್ಟ್ ಉಸಿರಿನ ಮುಖಾಂತರ ನಾವು ಧ್ಯಾನವನ್ನ ಗಮನಿಸ್ತಾ ಗಮನಿಸ್ತಾ ನಾವು ಒಂದು ಸಮಾಧಿಯ ಸ್ಥಿತಿಯನ್ನ ನಾವು ತಲುಪ್ತೇವೆ. ಆ ಸಮಾಧಿಯ ಸ್ಥಿತಿಯಲ್ಲಿ ನಮ್ಗೆ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಅಥವಾ ನಮ್ಮ ಒಳಗಡೆ ಇರುವಂತಹ ಸ್ವರೂಪಗಳೇನು, ಎಲ್ಲ ಪ್ರಶ್ನೆಗಳಿಗೂ ಕೂಡ ನಮ್ಗೆ ಉತ್ತರ ಸಿಗ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕು ನಾವು ಅಂತ ಹೇಳಿದ್ರೆ, ನಾವು ಹೆಚ್ಚು ಧ್ಯಾನದ ಕಡೆಗೆ ನಾವು ಪ್ರಾಕ್ಟೀಸ್ ಮಾಡ್ಬೇಕು, ಹೆಚ್ಚು ಮೌನವಾಗಿರ್ಬೇಕು. ನಾವು ಮೌನವಾಗಿದ್ದಷ್ಟು ಏನಾಗುತ್ತೆ ನಮ್ಗೆ, ನಾವು ಈಗ ಮೌನವನ್ನ ನಾವೆಷ್ಟು ನೋಡಿ, ಎಷ್ಟು ವಾರಕ್ಕೆ 1 ದಿನ ಆಗ್ತದೆ, ತಿಂಗಳಿಗೆ 1 ದಿನ ಆಗ್ತದೆ, ವರ್ಷಕ್ಕೆ 3 ದಿನ ನಾವು ಮೌನವನ್ನ ನಾವು ಆಚರಿಸ್ಬೇಕಾಗತ್ತೆ. ಆಗ ಮೌನವಾಗಿ ಇದ್ದಾಗ ನಮ್ಮನ್ನ ನಾವು ಹೆಚ್ಚು ಗಮನಿಸ್ಕೊಂಡಾಗ, ನನ್ನ ಒಳಗಡೆ ಏನಿದೆ, ನನ್ನ ಕರ್ತವ್ಯ ಏನು, ನಾನು ಏನ್ ಮಾಡ್ಬೇಕು, ಏನ್ ಅವಕಾಶ ನನ್ನಲ್ಲಿದೆ, ನಾನು ಏನ್ ಮಾಡ್ತಾ ಇದ್ದೀನಿ, ನಾನು ಏನ್ ಮಾಡಕ್ಕೆ ಹೊರಟಿದ್ದೀನಿ, ನಾನು ಸರಿ ಮಾಡ್ತಾ ಇದ್ದೀನ, ತಪ್ಪು ಮಾಡ್ತಾ ಇದ್ದೀನ. ಇವತ್ತು ಎಲ್ಲರೂ ಕೂಡ ಏನು ಗೊತ್ತಾ, ಧಾವಂತ, ತುಂಬಾ ಸ್ಪೀಡ್. ಪ್ರತಿಯೊಂದ್ರಲ್ಲೂ ಬೆಳಿಗ್ಗೆ ಹೇಳೋದು, ಹೋಗೋದು, ವರ್ಕ್ ಮಾಡೋದು, ಕೆಲಸ ಮಾಡೋದು, ಪುನಃ ಬರೋದು, ಮಾಡೋದು, ಎಲ್ಲರೂ ಕೂಡ ಬಿಸಿ 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 ಬಿಸಿನಲ್ಲಿ ಒಂದು ಸ್ಟಾಪ್ ಅಂತ ಇಲ್ಲ, ಒಂದು ನಿಂತು ತಮ್ಮನ್ನ ತಾವು ನೋಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಇವತ್ತು. ಅದಕ್ಕೆ ಯಾವ್ದು ಸರಿ, ಯಾವ್ದು ತಪ್ಪು, ಏನ್ ಮಾಡ್ಬೇಕು ಅಂತ ಕನ್ಫ್ಯೂಷನ್, ಗೊಂದಲ, ಟೆನ್ಷನ್, ಸ್ಟ್ರೆಸ್ ಇವತ್ತು ಎಲ್ಲವೂ ಕೂಡ ಮನ್ಸಲ್ಲಿ ತುಂಬ್ಕೊಂಡ್ಬಿಟ್ಟಿದೆ. ಸಿಂಪಲ್ ಆಗಿ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಒಂದು ನಿಲ್ಬೇಕು ನಾವು, ಒಂದು ಪಾಸ್ ಅನ್ನ ಕೊಟ್ಟು ನಾವು ನಮ್ಮನ್ನ ನಾವು ನೋಡ್ಕೋಬೇಕು. ಅದಕ್ಕೆ ಇರುವಂತದ್ದು ಏನು ಅಂತ ಹೇಳಿದ್ರೆ, ನಮ್ಮ ಒಂದು ಮೌನವನ್ನ ಆಚರಣೆ ಮಾಡಬೇಕು. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ಮಹಾತ್ಮ ಗಾಂಧೀಜಿಯವರು ಪ್ರತಿ ಮಂಗಳವಾರ ಅವರು ಮೌನ ವ್ರತವನ್ನ ಆಚರಣೆ ಮಾಡ್ತಾ ಇದ್ರು. ಎಂತಹ ದೊಡ್ಡ ವ್ಯಕ್ತಿಗಳು ಯಾರೇ ಬಂದ್ರು ಕೂಡ ಅವರು ಮಾತಾಡ್ತಾ ಇದ್ರು, ಮೌನ ವ್ರತವನ್ನ ಆಚರಣೆಯನ್ನ ಮಾಡ್ತಾ ಇದ್ರು. ಆ ಮೌನ ವ್ರತವನ್ನ ಮಾಡಿದಾಗ ಏನಾಗುತ್ತೆ, ಯಾವುದೇ ಫೋನ್ಗಳಿಲ್ಲ, ಟಿವಿ ಇರೋಲ್ಲ, ಯಾರ ಜೊತೆಗೂ ನಾವು ಮಾತಾಡಲ್ಲ, ನನ್ನ ಜೊತೆಗೆ ನಾವು ಮಾತಾಡ್ತೀವಿ, ನಮ್ಮ ಜೊತೆಗೆ ನಮ್ಮ ಸಮಯವನ್ನ ನಾವು ಕಳೀತೀವಿ. ಆಗ ನಮ್ಗೆ ಗೊತ್ತಾಗುತ್ತೆ, ನಾನು ಏನ್ ಮಾಡ್ತಾ ಇದ್ದೀನಿ, ಏನ್ ನೋಡ್ತಾ ಇದ್ದೀನಿ, ಏನ್ ಸರಿ ಆಗ್ತಾ ಇದೆ, ಏನ್ ಕೆಲ್ಸಗಳನ್ನ ಮಾಡ್ತಾ ಇದ್ದೀನಿ, ಏನ್ ಬದಲಾವಣೆ ಮಾಡ್ಕೋಬಹುದು ಅಂತ ನಮ್ಮ ಒಳಗೆ ನಮಗೆ ಒಂದು ಅರಿವು, ಜ್ಞಾನ ಉಂಟಾಗುತ್ತೆ. ಅದಕ್ಕೋಸ್ಕರನೇ ತುಂಬಾ ಜನ ಏನ್ ಮಾಡ್ತಾ ಇದ್ರು, ಕಾಡುಗಳಲ್ಲಿ ಅಥವಾ ಒಂದು ಮೌನವಾಗಿ ಗುಹೆಗಳಲ್ಲಿ
ಧ್ಯಾನವನ್ನು ಯಾಕೆ ಮಾಡ್ತಾ ಇದ್ರು, ಯಾಕೆ ಟೈಮ್ ಅನ್ನ ಸ್ಪೆಂಡ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಇದಕ್ಕೋಸ್ಕರ. ಈಗ ನಾವುಗಳು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ತಿಂಗಳಿಗೆ ಒಂದು ದಿನ ಆದ್ರೆ ಫ್ಯಾಂಟಾಸ್ಟಿಕ್ ಅಂತ ಹೇಳಿ, ಮತ್ತೆ ವರ್ಷಕ್ಕೆ 3 ದಿನನಾದ್ರೂ ಕೂಡ ನಾವು ಮೌನ ವ್ರತವನ್ನ ನಾವು ಮಾಡ್ತಾ ಒಂದು ಅಭ್ಯಾಸ. ಸ್ಟಾರ್ಟಿಂಗ್ ನಮ್ಗೆ ಕಷ್ಟ ಆಗುತ್ತೆ, ಅದನ್ನ ಅಭ್ಯಾಸವನ್ನ ಮಾಡ್ಕೊಳ್ತಾ ನಮ್ಮಲ್ಲಿ ಒಂದು ಪರಿವರ್ತನೆ ಆಗುತ್ತೆ. ನಾವು ಯಾಕೆ ಯಾಕೆ ಇಷ್ಟೊಂದು ನಾವು ಅರಿವನ್ನ ಪಡ್ಕೋಬೇಕು ಅಂತ ಹೇಳಿದ್ರೆ, ನಮ್ಮ ಜೊತೆ ಬರುವಂತದ್ದು ಎರಡೇ. ನಾವು ಹುಟ್ಟಿದಾಗಿನಿಂದ ಅಥವಾ ನಾವು ಸತ್ತ ನಂತರ ನಮ್ಮ ಜೊತೆ ಬರುವಂತದ್ದು ಯಾವುದು ಅಂತ ಹೇಳಿದ್ರೆ ಈ ಒಂದು ಆತ್ಮ, ಮತ್ತೆ ಆತ್ಮದಲ್ಲಿರುವಂತ ಒಂದು ಕುಂಡಲಿನಿ ಶಕ್ತಿ ಮಾತ್ರ ನಮ್ ಜೊತೆಗೆ ಬರೋದು. ಈ ಕುಂಡಲಿನಿ ಶಕ್ತಿ ಯಾವ್ದ್ರಿಂದ ಜಾಗೃತ ಆಗೋದು? ಧ್ಯಾನದಿಂದ. ಎರಡೇ ನಮ್ ಜೊತೆಗೆ ಬರುವಂತದ್ದು, ಸದಾ ನಮ್ಮ ಜೊತೆಗೆ ಯಾವಾಗ್ಲೂ ಇರುವಂತದ್ದು ಯಾವುದು ಅಂತ ಹೇಳಿದ್ರೆ ಈ ಆತ್ಮ ಮತ್ತೆ ಕುಂಡಲಿನಿ ಶಕ್ತಿ. ಈ ಕುಂಡಲಿನಿ ಶಕ್ತಿಯನ್ನ ಆ ಒಂದು ಜ್ಞಾನವೇ ಯಾವಾಗ್ಲೂ ಕೂಡ ನಮ್ ಜೊತೆಗೆ ಬರುವಂತದ್ದು. ಸೊ ಅದಕ್ಕೇನೆ ಹೇಳೋದು, ನೀವೆಲ್ಲರೂ ಕೂಡ ಇವತ್ತಿನಿಂದ ಅಥವಾ ಈ ಜನ್ಮದಿಂದ ನಿಮಗೆ ಪರಮಾತ್ಮನಾಗ್ಲಿ, ಪರಮಾತ್ಮನ ವಿಷಯವಾಗ್ಲಿ ಅದರ ಬಗ್ಗೆ ಕೇಳಬೇಕು ಅನ್ನೋ ಕ್ಯೂರಿಯಾಸಿಟಿ ಆಗ್ಲಿ ಇವತ್ತಿಂದ ನಿಮ್ಗೆ ಅದು ಬಂದಿಲ್ಲ, ಅದರ ಒಲವು ನಿಮಗೆ ಜನ್ಮಗಳಿಂದ ಬಂದಿರುತ್ತೆ. ಆದ್ರೆ ಜಸ್ಟ್ ಅದನ್ನ ಆ ಜ್ಞಾನವನ್ನ ನಿಮ್ಗೆ ಅರಿವನ್ನ ಮೂಡಿಸ್ತಾ ಇದೀವಿ ಅಷ್ಟೇ ನಾವು. ಹಾಗಾಗಿ ನಾವೆಲ್ಲರೂ ಕೂಡ ಈ ಒಂದು ಆ ನಿಯಮಗಳನ್ನ ನಾವು ಪಾಲನೆ ಮಾಡ್ತಾ ಬರೋಣ. ಮಾಡ್ತಾ ಏನಾಗುತ್ತೆ, ಆಟೋಮ್ಯಾಟಿಕಲಿ ಚಕ್ರಗಳು ತನ್ನಕ್ಕೆ ತಾನೇ ಆಕ್ಟಿವೇಶನ್ ಆಗುತ್ತೆ. ಹೇಗೆ ಅಂತ ಹೇಳೋಣ. ಈಗ ನಮ್ಮಲ್ಲಿ ಶಾಂತಿ ಬಂತು, ಆನಂದದ ಸ್ಥಿತಿ ನಾವಿದೀವಿ, ನಾವು ಮಾಡುವ ಕೆಲಸಗಳಲ್ಲಿ ನಮ್ಗೆ ಹ್ಯಾಪಿನೆಸ್ ಬಂತು ಅಂತ ಹೇಳಿದ್ರೆ ಏನರ್ಥ? ಸಹಸ್ರಾರ ಚಕ್ರ ಆಕ್ಟಿವೇಶನ್ ಆಗಿದೆ, ಸೊ ಕೂಲ್ ಆಗಿದ್ದೀನಿ, ನಾನು ಸಂತೋಷದಿಂದ ಎಲ್ಲಾ ಕೆಲಸನೂ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಅಂಡರ್ಸ್ಟುಡ್ ಅದು. ನಮ್ಗೆ ಸಹಸ್ರಾರ ಚಕ್ರ ಆಕ್ಟಿವೇಶನ್ ಆಗಿದೆ. ನಮ್ಗೆಲ್ಲರ ಮೇಲೆ ಕರುಣೆ ಇದೆ, ಎಲ್ಲರನ್ನು ಕ್ಷಮಿಸ್ತಾ ಇದ್ದೀನಿ ನಾನು, ನನಗೇನು ದ್ವೇಷ ಇಲ್ಲ, ಯಾರ್ ನೋಡಿದ್ರು ನಮ್ಗೆ ದ್ವೇಷ ಬರಲ್ಲ, ಅವ್ರು ತಿಳಿದೇ ತಪ್ಪು ಮಾಡ್ತಾ ಇದಾರೆ ಅಂತ ನಾವು ಕ್ಷಮಾಗುಣ ಬಂತು, ಅವ್ರ ಮೇಲೆ ನಮ್ಗೆ ಕರುಣೆ ಬಂತು ಅಂತ ಹೇಳಿದ್ರೆ ಆಟೋಮ್ಯಾಟಿಕಲಿ ನಮ್ಗೆ ಹಾರ್ಟ್ ಚಕ್ರ ನಮ್ಗೆ ಆಕ್ಟಿವೇಶನ್ ಆಗಿರುತ್ತೆ. ಹೌದಲ್ವಾ? ಮತ್ತೆ ನಾವು ತುಂಬಾ ಪ್ರತಿಯೊಬ್ಬ ಪ್ರತಿಯೊಬ್ಬರ ಜೊತೆಗೂ ಕೂಡ ನಾವು ಮಧುರವಾಗಿ ಮಾತಾಡ್ತಾ ಇದ್ದೀವಿ, ಕೇರ್ಫುಲ್ ಆಗಿ ಮಾತಾಡ್ತಾ ಇದ್ದೀವಿ. ಅಂದ್ರೆ ಕೆಟ್ಟ ಶಬ್ದಗಳು ನಮ್ಮ ಬಾಯಿಂದ ಬರಲ್ಲ ಆಟೋಮ್ಯಾಟಿಕಲಿ. ಕೋಪ ಇಲ್ಲ, ಆಟೋಮ್ಯಾಟಿಕಲಿ ಆಂಗ್ರಿ ಇಲ್ಲ, ಚಿಂತೆ ಇಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ, ನಮ್ಮ ವಾಣಿ ಏನಾಗುತ್ತೆ, ಮಧುರವಾಗಿರುತ್ತೆ. ನಮ್ಮ ವಾಣಿ ಮಧುರವಾಯ್ತು ಅಂತಂದ್ರೆ ಏನರ್ಥ? ನಮ್ಮ ಗಂಟಲಿನ ಚಕ್ರ, ವಿಶುದ್ಧಿ ಚಕ್ರ ಆಕ್ಟಿವೇಶನ್ ಆಗಿರುತ್ತೆ, ಆಟೋಮ್ಯಾಟಿಕಲಿ ಅದು ಆಕ್ಟಿವೇಶನ್ ಆಗಿರುತ್ತೆ. ನಾವು ಕೆಲಸಗಳನ್ನ ಮಾಡ್ಬೇಕಾದ್ರೆ ಭಯ ಇಲ್ಲ, ಕಾನ್ಫಿಡೆಂಟ್ ಇಂದ, ತುಂಬಾ ನಾಲೆಡ್ಜಬಲ್ ಆಗಿ ನಾವು ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಕೆಳಗಿನ ಚಕ್ರಗಳು, ವಿಶ್ವ ಸ್ವಾಧಿಷ್ಠಾನ ಚಕ್ರ, ಮೂಲಾಧಾರ ಚಕ್ರ ಆಕ್ಟಿವೇಶನ್ ಆಗುತ್ತೆ. ಜಸ್ಟ್ ನಾವು ಒಂದೇ ಒಂದು ಕಡೆ ಧ್ಯಾನದ ಕಡೆ ನಾವು ಫೋಕಸ್ ಮಾಡ್ತು ಅಂತ ಹೇಳಿದ್ರೆ ಆಟೋಮ್ಯಾಟಿಕಲಿ ಒಂದ್ರಿಂದ ಒಂದು ಚೈನ್ ಲಿಂಕ್ ತರ ಪ್ರತಿಯೊಂದು ಚಕ್ರಗಳು ಕೂಡ ಆಕ್ಟಿವೇಶನ್ ಆಗುತ್ತೆ. ಆಗ ನಾವು ಮಾಡಿದಂತ ಕೆಲಸಗಳಿಗೆ ಏನಾಗುತ್ತೆ, ನಮ್ಮಲ್ಲಿ ಪ್ರೀತಿ ಇದೆ, ಕರುಣೆ ಇದೆ, ದಯೆ ಇದೆ, ಕ್ಷಮಾಗುಣ ಇದೆ, ಕಾನ್ಫಿಡೆನ್ಸ್ ಇದೆ. ನನ್ನ ಕೆಲಸವನ್ನ ನಾನು ತುಂಬಾ ಶ್ರದ್ಧೆಯಿಂದ ಮಾಡ್ತಾ ಇದ್ದೀನಿ ಅಂತಂದ್ರೆ ಸಕ್ಸಸ್ ಯಾರಿಗ್ ಬರಲ್ಲ? ಫ್ರೂಟ್ ಬರ್ಲೇಬೇಕಲ್ವಾ? ಈಗ ನಾವು ಬೀಜ ಹಾಕಿದೀವಿ, ಮಣ್ಣನ್ನ ತೆಗ್ದಿದೀವಿ, ಬೀಜ ಹಾಕಿದೀವಿ, ಅದಕ್ಕೆ ಗೊಬ್ಬರ ಹಾಕ್ತಾ ಇದೀವಿ, ನೀರ್ ಹಾಕ್ತಾ ಇದೀವಿ, ಅದ್ರ ಕೇರ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಆ ಮರ ಫಲ ಕೊಡ್ಲೇಬೇಕಲ್ಲ? ಫಲ ಬಂದೇ ಬರುತ್ತೆ, ಸ್ವೀಟ್ ಆಗಿದ್ದೇ ಇರುತ್ತೆ. ಹೇಗ್ ಬೆಳೆಸ್ತಾ ಇದೀವಿ ಅನ್ನೋದು ಇಂಪಾರ್ಟೆನ್ಸ್ ಆಗುತ್ತೆ. ನಾವ್ ಅದನ್ನ ಬೆಳೆಸ್ತಾ ಇದೀವಿ, ನಾವು ಧ್ಯಾನವನ್ನ ಮಾಡ್ತಾ ಇದೀವಿ, ನಮ್ಮ ಸಮಯವನ್ನ ಕೊಡ್ತಾ ಇದೀವಿ, ನಮ್ಮನ್ನ ನಾವು ನೋಡ್ಕೊಳ್ತಾ ಇದೀವಿ, ಸರಿ ಯಾವ್ದು ತಪ್ಪು ನಮ್ಗೆ ಗೊತ್ತಾಗ್ತಾ ಇದೆ ಅಂತ ಹೇಳಿದ್ರೆ ರಿಸಲ್ಟ್ ಬಂದೇ ಬರುತ್ತೆ. ಸೊ ಹಾಗಾಗಿ ನಾವೆಲ್ಲರೂ ಕೂಡ
ಆ ಈ ಒಂದು ಧ್ಯಾನದ ಮುಖಾಂತರ ನಮ್ಮ ಆಭಾ ಮಂಡಲವನ್ನ ನಾವು ಹೆಚ್ಚಿಸ್ಕೊಳ್ಳೋಣ, ಪ್ರಯತ್ನವನ್ನ ಮಾಡ್ತಾ ಇರೋಣ. ಸಿಂಪಲ್ ಆಗಿ, ಸರಳವಾಗಿ, ನಮಗೆ ಯಾವ ಸಮಯದಲ್ಲಿ ಸಿಗುತ್ತಾ ಒಂದು ಸಮಯವನ್ನ ಫಿಕ್ಸ್ ಮಾಡ್ಕೊಳ್ಳೋಣ. ಒಂದು ಆಸನವನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಒಂದು ಪ್ಲೇಸ್, ನಿಮ್ಮ ಮನೆಯಲ್ಲಿ ಒಂದು ಕಡೆ ನಿಮ್ಮ ವಯಸ್ಸು ಎಷ್ಟಿರುತ್ತೋ ಅಷ್ಟು ಮಿನಿಟ್ಸ್ ಗಳ ಕಾಲ ನಾವು ಧ್ಯಾನವನ್ನು ಮಾಡ್ತಾ ಬಂದಿದ್ದೀವಿ. ಆಟೋಮ್ಯಾಟಿಕಲಿ ನಮ್ಗೆ ಏನ್ ಬೇಕು, ಪರಮಾತ್ಮನೆಡೆಗೆ ನಾವು ಆ ಪರಮಾತ್ಮನ ಕೃಪೆಯನ್ನ, ಆಶೀರ್ವಾದವನ್ನು ಕೂಡ ನಮ್ಗೆ ಪಡ್ಕೊಳ್ಳೋದಿಕ್ಕೆ, ಮತ್ತೆ ಸೈಂಟಿಫಿಕಲಿ ನಾವೇನಾಗುತ್ತೆ, ನಮ್ಮ ಕಾನ್ಶಿಯಸ್ ಮೈಂಡ್, ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಗಳು ಕೂಡ ಆಕ್ಟಿವೇಶನ್ ಆಗುತ್ತೆ. ಆಕ್ಟಿವೇಶನ್ ಆಗಿ ನಾವು 100% ನಮ್ಮ ಎಫರ್ಟ್ ಅನ್ನು ಹಾಕಿ ನಾವು ವರ್ಕ್ ಮಾಡೋದಕ್ಕೆ ನಮ್ಗೆ ಸಹಾಯ ಆಗುತ್ತೆ. ಇದ್ರಲ್ಲಿ ಏನಾದ್ರು ಡೌಟ್ಸ್ ಇದೆಯಾ?